ನಮಸ್ಕಾರ ನನ್ನೆಲ್ಲ ಪ್ರಿಯ ವೀಕ್ಷಕರಿಗೆ ನಾನು ನಿಮ್ಮ ಕೆ ಸಲ್ಮಾನ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು, ಅದನ್ನು ಹೇಗೆ ಅಪ್ಲೈ ಮಾಡೋದು, ಅದನ್ನು ಹೇಗೆ ಯೂಸ್ ಮಾಡೋದು, ಯಾವ ಟೈಮ್ ಫ್ರೇಮಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಇದರಿಂದ ಏನಾಗುತ್ತೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ 50, 40, 100, 50 ಮೂವಿಂಗ್ ಎವರೇಜ್ ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನು ಕೂಡ ಯೂಸ್ ಮಾಡಿದರೆ ಸೊ ನಿಮ್ಮ ಅಕ್ಯುರೇಸಿ ಏನಿರುತ್ತಲ್ಲ, ಸೊ ಅದು ಮಿನಿಮಮ್ 25 to 50% ಇನ್ಕ್ರೀಸ್ ಆಗುತ್ತೆ ಅದ್ರ ಜೊತೆ. ಸೊ ಹಾಗಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ ನೀವು ಟ್ರೇಡಿಂಗ್ ಮಾಡ್ತಿದ್ದೀನಿ ಅನ್ನೋದಾದರೆ ಅದರಲ್ಲೂ ಕೂಡ ಆಪ್ಷನ್ ಆಗಿರ್ಬೋದು ಆ್ಯಂಡ್ ಸ್ಟಾಕ್ಸಲ್ಲಿ ಆಗಿರ್ಬೋದು, ಪ್ರತಿಯೊಂದಲ್ಲೂ ಕೂಡ ನೀವು ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಮ ಟೈಮ್ ಇಲ್ಲ ಅಂದರೆ ಪ್ಲೀಸ್ ಸೇವ್ ಮಾಡಿ ಇಟ್ಕೊಳ್ಳಿ, ತದನಂತರ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಮೊದಲಾಗಿ ಸಪೋರ್ಟ್ ಅಂದರೆ ಏನು ಅಂತ ಹೇಳಿ. ಸಪೋರ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಸೊ ನಿನ್ಗೆ ಯಾರು ಸಪೋರ್ಟ್ ಇದ್ದಾರೆ, ನಿನ್ನ ಹಿಂದ್ಗಡೆ ಯಾರಿದ್ದಾರೆ ಅಂತ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ಸ್ ಆದರೆ. ಯಾಕೆ ಹೇಳ್ತಾರೆ ಅಂದರೆ, ಸಪೋರ್ಟ್ಗೆ ಏನಿರುತ್ತೆ ಅಂತ ಹೇಳಿದರೆ ಅವ್ರು ಯಾವತ್ತೂ ಕೂಡ ಕೆಳಗೆ ಬೀಳಲಿಕ್ಕೆ ಬೀಳೋದಿಲ್ಲ. ನಮ್ಮ ಸಪೋರ್ಟರ್ಸ್ ಓನ್ಲಿ ಮೇಲೆತ್ತಲಿಕ್ಕೆ ನೋಡ್ತಾರೆ. ಸೊ ಲೋಕಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಇದನ್ನು. ಸೊ ಅದು ಸಪೋರ್ಟ್. ಅಂದರೆ ನಮಗೆ ಕೆಳಗೆ ಬೀಳಕ್ಕೆ ಯಾರು ಬಿಡಲ್ಲ, ನಮ್ಮ ಜೊತೆಯಲ್ಲಿ ಯಾರು ಸ್ಟ್ಯಾಂಡ್ ಆಗಿ ನಿಲ್ತಾರೆ, ಸೊ ಆ ಒಂದು ಮನುಷ್ಯನ ನಮ್ಮ ಸಪೋರ್ಟರ್ ಅಂತ ಹೇಳ್ಬೋದು. ಸೊ ಅದೇ ಥರ ಮಾರ್ಕೆಟಲ್ಲೂ ಕೂಡ ಆ ಒಂದು ಪ್ರೈಸ್ನ ಕೆಳಗೆ ಬೀಳ್ದಂಗೆ ಅಲ್ಲಿ ಒಂದು ಸಪೋರ್ಟ್ ಕೊಡ್ತಾ ಇರ್ತಲ್ಲ, ಸೊ ಅದನ್ನು ನಾವು ಸಪೋರ್ಟ್ ಲೈನ್ ಅಂತ ಹೇಳ್ತೀನಿ. ಸೊ ಅದನ್ನು ಡ್ರಾ ಕೂಡ ನಾನು ಮಾಡ್ತೀನಿ. ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ರೆಸಿಸ್ಟೆನ್ಸ್ ಅಂತ ಹೇಳಿದರೆ, ಇವಾಗ ಮನೆಯಲ್ಲಿ ಛಾವಣಿ ಇರುತ್ತೆ. ಸೊ ಅದು ನಮ್ಮ ರೆಸಿಸ್ಟೆನ್ಸ್, ಅದಕ್ಕಿಂತ ಮೇಲೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದು ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಆಯಿತು. ಇಲ್ಲಿ ನಾನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು 15 ಮಿನಿಟ್ ಟೈಮ್ ಫ್ರೇಮ್ನ ತಗೊಂಡಿದ್ದೀನಿ. ಸೊ 15 ಮಿನಿಟ್ ಟೈಮ್ ಫ್ರೇಮಲ್ಲಿ 30 ಮಿನಿಟ್ ತಗೊಳ್ತೀನಿ. ಮೊದಲದಾಗಿ ನಾನು ಇದನ್ನು ರಿಮೂವ್ ಮಾಡ್ತೀನಿ. ಸೊ ನಾನು ನಿಮಗೆ ತಿಳಿಸಿರೋ ಹಾಗೆ ಸಪೋರ್ಟ್ ಬಗ್ಗೆ ಮಾತಾಡಿದೆ ಅಲ್ವಾ, ಸಪೋರ್ಟ್. ಸೊ ಇದು ಸಪೋರ್ಟ್. ಯಾಕೆ ಇದನ್ನ ಸಪೋರ್ಟ್ ಅಂತ ಹೇಳ್ತೀವಿ ಅಂತ ಹೇಳಿದರೆ, ಇಲ್ಲಿ ನೋಡಿ, ಒಂದು ಸಲ ಇಲ್ಲಿ ಸಪೋರ್ಟ್ ತಗೊಳ್ತು, ಪ್ರೈಸ್ ಮೇಲೆ ಹೋಯಿತು, ಕೆಳಗೆ ಬೀಳಿಲ್ಲ. ಸೊ ಎರಡನೇ ಸಾರಿ ಮತ್ತೆ ಸಪೋರ್ಟ್ ತಗೊಳ್ತು, ಮತ್ತೆ ಮೇಲೆ ಹೋಯಿತು. ಆ್ಯಂಡ್ ಮೂರನೇ ಸಾರಿ ಕೂಡ ನಿಯರ್ ಮತ್ತೆ ಸಪೋರ್ಟ್ ತಗೊಳ್ತು, ಮತ್ತೆ ಮೇಲೆ ಹೋಯ್ತು. ಸೊ ಹಾಗಾಗಿ ಸಪೋರ್ಟ್ ಏನಿರುತ್ತೆ, ಈ ಸಪೋರ್ಟ್ ಝೋನ್ ಏನಿರುತ್ತೆ ಅಂತ ಹೇಳಿದರೆ ಪ್ರೈಸ್ನ ಯಾವತ್ತೂ ಕೂಡ ಕೆಳಗೆ ಬೀಳಲಿಕ್ಕೆ ಬಿಡೋದಿಲ್ಲ. ಸೊ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿರೋದ್ರಿಂದ 3 ಸಲ ಕೂಡ ಪ್ರೈಸು ಬೌನ್ಸ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ಈ ಒಂದು ಲೈನ್ಸ್ ಏನಿದೆ ಅಲ್ವಾ, ಇಲ್ಲಿ ನಾನು ಸೊ ಇಲ್ಲಿ ಕೂಡ ಟ್ರೆಂಡ್ ಲೈನ್ ಹಾಕ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಮಾಡ್ತೀನಿ ಈಸಿಯಾಗಿ. ಸೊ ಇದೇನಿದೆಯಲ್ಲ 19,301 ಏನಿಲ್ಲ, ಇದು ಸಪೋರ್ಟ್ ಝೋನು. ಯಾಕೆ ಸಪೋರ್ಟ್ ಝೋನು ಅಂತ ಹೇಳಿದರೆ, ಇಲ್ಲಿ ಪ್ರೈಸ್ ಎಷ್ಟೇ ಸಾರಿ ಟಚ್ ಆದರೂ ಕೂಡ ಕೆಳಗೆ ಬೀಳಲಿಕ್ಕೆ ಅದು ಬೀಳಿಲ್ಲ. ಸೊ ಇಲ್ಲಿಂದ 1 ಸಾರಿ ಬೌನ್ಸ್ ಆಗಿದೆ, ಇಲ್ಲಿಂದ 2 ಸಲ, ಇಲ್ಲಿಂದ 3 ಸಲ. ಸೊ ಹಾಗಾಗಿ ಇದು ನಮ್ಮ ಸಪೋರ್ಟ್ ಝೋನ್ ಆಯಿತು. ರೆಸಿಸ್ಟೆನ್ಸ್ ಅಂದ್ರೆ ಏನು? ಸೊ ರೆಸಿಸ್ಟೆನ್ಸ್ ಕೂಡ ಅಲ್ಲಿಂದ ಮತ್ತೆ ನಮಗೆ ಮೇಲೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಸೊ ಅಲ್ಲಿಂದ ಮತ್ತೆ ಕೆಳಗೆ ಬರುತ್ತೆ. ಸೊ ಅದನ್ನು ನಾವು ರೆಸಿಸ್ಟೆನ್ಸ್ ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರೈಸ್ ಎಷ್ಟು ಸಲ ರೆಸಿಸ್ಟೆನ್ಸ್ ತಗೊಂಡಿದೆ ಅಂತ. ಒಂದು ಸೆಕೆಂಡ್. ಸೊ ಇಲ್ಲಿ ನೋಡಿ, ಒಂದು ಸಲ ರೆಸಿಸ್ಟೆನ್ಸ್ ತಾಯಿತಾ, 2 ಸಲ ಮತ್ತೆ ಕೆಳಗೆ ಬಂತ, 3 ಸಲ. ಸೊ ಅಂದರೆ ಪ್ರೈಸ್ ಏನಾಗಿದೆ ಅಲ್ವಾ, ಸೊ ಈ ಒಂದು ರೆಸಿಸ್ಟೆನ್ಸ್ ಇಲ್ಲಿ ಕೂಡ ನಾನು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಸೊ 19,460 ಏನಿದೆಯಲ್ಲ, ಸೊ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಆ್ಯಂಡ್ 19,300 ಏನಿದೆಯಲ್ಲ, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಇದು ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನಿಮಗೆ ಈಸಿಯಾಗಿ ನಾನು ಅರ್ಥ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ರೆಸಿಸ್ಟೆನ್ಸು, ಇದು ಸಪೋರ್ಟು. ಇದು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಾರಿ ಸಪೋರ್ಟು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ತನಕ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ? ಇವಾಗ ನೋಡಿ, ಸೊ ಇಷ್ಟೊತ್ತೇನಾಗಿತ್ತು ಅಂತ ಹೇಳಿದರೆ, ಇದು ನಮಗೆ ಸಪೋರ್ಟ್ ಆಗಿ ವರ್ಕ್ ಮಾಡಿದೆ, ಆ್ಯಂಡ್ ಇದು ಬಂದ್ಬಿಟ್ಟು ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದೆ. ಇವಾಗ ಇದು ಚೇಂಜ್ ಆಗುತ್ತೆ. ಸೊ ಇದು ಚೇಂಜ್ ಆಗುತ್ತೆ, ನಾನು ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಅಂತ ಹೇಳಿ.
ಓಕೆ, ಸೊ ಇಲ್ಲೂ ಕೂಡ ನಾನೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲೇನಿದೆ ಅಲ್ವಾ, ಸೊ 19,220 ಇದು ನಿಮಗೆ ಇವಾಗ ಸಪೋರ್ಟ್ ಆಗಿದೆ. ಓಕೆ, ಸೊ ಇದು ಸಪೋರ್ಟು, ಇದು ರೆಸಿಸ್ಟೆನ್ಸ್. ಓಕೆ, ಇದು ಮತ್ತೆ ಮೇಲೆ ಹೋದರೆ ಇದು ರೆಸಿಸ್ಟೆನ್ಸ್ ಆಗುತ್ತೆ, ಮತ್ತೆ ಇದು ಸಪೋರ್ಟ್ ಆಗುತ್ತೆ. ಸೊ ಕೆಲವೊಂದು ಟೈಮಲ್ಲಿ ಸಪೋರ್ಟು ರೆಸಿಸ್ಟೆನ್ಸ್ ಆಗುತ್ತೆ, ರೆಸಿಸ್ಟೆನ್ಸು ಸಪೋರ್ಟ್ ಆಗುತ್ತೆ. ಓಕೆ, ಸೊ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹೇಗೆ ಡ್ರಾ ಮಾಡೋದು ಅಂತ ಹೇಳಿ. ಓಕೆ, ಸೊ ಇವಾಗ ಏನು ನೋಡೋಣ ಅಂತ ಹೇಳಿದ್ರೆ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ 5 ಮಿನಿಟಲ್ಲಿ ಡ್ರಾ ಮಾಡ್ಬೋದು, 3 ಮಿನಿಟಲ್ಲಿ, 1 ಮಿನಿಟ್, ಯಾವ ಟೈಮ್ ಫ್ರೇಮ್ ನಿಮಗೆ ಬೇಕು ಆ ಒಂದು ಟೈಮ್ ಫ್ರೇಮಲ್ಲಿ ನೀವು ಇದನ್ನು ಡ್ರಾ ಮಾಡೋದು. ಫಾರ್ ಎಕ್ಸಾಂಪಲ್ ನೀವು 15 ಮಿನಿಟಲ್ಲಿ ಡ್ರಾ ಮಾಡ್ತೀನಿ ಅನ್ನೋದಾದರೆ, ಓಕೆ, ಸೊ 15 ಮಿನಿಟಲ್ಲಿ ನೀವು ಡ್ರಾ ಮಾಡಿದ್ರೆ 5 ಮಿನಿಟಲ್ಲಿ ನೀವು ಟ್ರೇಡಿಂಗ್ನ ತಗೋಬೋದು. ಒಂದು ವೇಳೆ ನೀವು 5 ಮಿನಿಟಲ್ಲಿ ಇಲ್ಲ 3 ಮಿನಿಟಲ್ಲಿ ಡ್ರಾ ಮಾಡಿದ್ರೆ 1 ಮಿನಿಟಲ್ಲಿ ನೀವು ಸ್ಕಾಲ್ಪಿಂಗ್ಗೆ, ಓಕೆ, ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡೋದು. ಬಟ್ ಆಲ್ಮೋಸ್ಟ್ ನಾನೇನು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದರೆ 30 ಮಿನಿಟಲ್ಲಿ ಡ್ರಾ ಮಾಡ್ತೀನಿ. ಓಕೆ, ಸೊ 30 ಮಿನಿಟಲ್ಲಿ ಏನಾಗುತ್ತೆ, ಇದು ಮೇಜರ್ಸ್ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನಿರುತ್ತಲ್ವ, ಸೊ ಅದನ್ನು ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ ಇವಾಗ ನಾನು 30 ಮಿನಿಟ್ ಟೈಮ್ ಫ್ರೇಮ್ನ ಇಲ್ಲಿ ನೋಡ್ಕೋಬೋದು, ನಾನು ಚೂಸ್ ಮಾಡಿದ್ದೀನಿ. ಸೊ ಇದರ ಮೇಜರ್ ಸಪೋರ್ಟ್ಸ್ ಏನಿದೆ ಅದನ್ನು ನಾನು ಡ್ರಾ ಮಾಡ್ತೀನಿ. ಓಕೆನಾ, ಸೊ ಇದನ್ನು ನಾನು 15 ಮಿನಿಟ್ಗೆ ನೋಡ್ತೀನಿ, ಯಾಕಂದರೆ ಇವಾಗ ನಾನು ಡ್ರಾ ಮಾಡಿದ್ದು 30 ಮಿನಿಟಲ್ಲಿ, 15 ಮಿನಿಟಲ್ಲಿ ನಾನು ಇದನ್ನು ಯೂಸ್ ಮಾಡ್ಬೋದು. ಒಂದು ವೇಳೆ ನೀವು 15 ಮಿನಿಟಲ್ಲಿ ಹಾಕಿದರೆ 5 ಮಿನಿಟಲ್ಲಿ ಯೂಸ್ ಮಾಡ್ಬೋದು, 3 ಮಿನಿಟಲ್ಲಿ ಯೂಸ್ ಮಾಡ್ಬೋದು. ಓಕೆನಾ, ಒಂದು ವೇಳೆ ನಾನು 1 ಮಿನಿಟಲ್ಲಿ ಯೂಸ್ ಮಾಡಬೇಕು ಅನ್ನೋದಾದರೆ ನೀವು 3 ಮಿನಿಟ್ ಇಲ್ಲಾಂದರೆ 5 ಮಿನಿಟಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಬೋದು. ನೋಡಿ 30 ಮಿನಿಟಲ್ಲಿ ನಾನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿದ್ದೀನಿ. ಓಕೆ, ಸೊ ಅದೇ ಆ್ಯಸ್ ಇಟ್ ಈಸ್ ಸೇಮ್ ನಮಗೆ 15 ಮಿನಿಟಲ್ಲೂ ಕೂಡ ವರ್ಕ್ ಆಗುತ್ತೆ. ಓಕೆ, ಸೊ ಇವಾಗ ನನಗೆ 5 ಮಿನಿಟಲ್ಲಿ ಯೂಸ್ ಮಾಡಬೇಕಂದ್ರೆ ನಾನು ಮತ್ತೆ 15 ಮಿನಿಟಲ್ಲಿ ಹಾಕ್ಕೊಂಡು, ಓಕೆ, ಅದನ್ನು 5 ಮಿನಿಟಲ್ಲಿ ಯೂಸ್ ಮಾಡಬೇಕಾಗುತ್ತೆ. ದೊಡ್ಡ ಟೈಮ್ ಫ್ರೇಮಿಂದ ಒಂದು ಸಣ್ಣ ಟೈಮ್ ಫ್ರೇಮಲ್ಲಿ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಯೂಸ್ ಮಾಡ್ಬೋದು. ಒಂದು ವೇಳೆ ಇನ್ನೂ ಕೂಡ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ಓಕೆ, ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಲಿಕ್ಕೆ ಇನ್ನೂ ಕೂಡ ಪ್ರಾಪರಾಗಿ ಅರ್ಥ ಆಗ್ತಿಲ್ಲ ಅಂದರೆ ಅದಕ್ಕೆ ಒಂದು ಇಂಡಿಕೇಟರ್ ಇದೆ. ಓಕೆ, ಮೊದಲಾಗಿ ನೀವು ಒಂದು ಟ್ರೇಡಿಂಗ್ ವ್ಯೂನ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿದ್ದೀನಿ ಅನ್ನೋದಾದರೆ, ಸೊ ಇಂಡಿಕೇಟರ್ ಸೆಕ್ಷನ್ಗೆ ಹೋಗಿ ಇಲ್ಲಿ ಜಸ್ಟ್ ನೀವು ಸಪೋರ್ಟ್ ಅಂತ ಟೈಪ್ ಮಾಡಿ. ಓಕೆ, ಜಸ್ಟ್ ನೀವು ಇಲ್ಲಿ ಸಪೋರ್ಟ್ ಅಂತ ಟೈಪ್ ಮಾಡಿದ್ರಿ, ಇಲ್ಲಿ ಮೊದಲಾಗಿ ಏನು ಕಾಣ್ತಾ ಇದೆಯಲ್ಲ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡೈನಾಮಿಕ್. ಓಕೆ, ಸೊ ಈ ಒಂದು ಇಂಡಿಕೇಟರ್ನ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದರ ಸೆಟ್ಟಿಂಗ್ಸ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಈ ಸೆಟ್ಟಿಂಗ್ಸ್ನ ನೀವು ಓಪನ್ ಮಾಡಿದರೆ ಇಲ್ಲಿ ಏನಿದೆಯಲ್ಲ, ಸೊ ಲೈಫ್ ಸ್ಟೈಲ್ ಅಂತ ಏನು ಕಾಣ್ತಾ ಇದೆ, ಲೈಫ್ ಸ್ಟೈಲ್ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಸಾಲಿಡ್ ಅಂತ ಇದೆ. ಓಕೆ, ಸಾಲಿಡ್ನ ತಗೊಳ್ಳಿ ಆ್ಯಂಡ್ ಇಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಿಮಗೆ ಪ್ರಾಪರಾಗಿ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಇಲ್ಲಿಂದ ನಿಮಗೆ ಸಿಕ್ಕಿದೆ. ಓಕೆ, ನೀವು ಯಾವುದೇ ಥರ ಮ್ಯಾನ್ಯುವಲ್ ಆಗಿ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಅದೇ ಆಟೋಮೆಟಿಕ್ಕಾಗಿ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ತೋರಿಸುತ್ತೆ. ನೋಡಿ ನಾನೇನು ಡ್ರಾ ಮಾಡಿದ್ದೀನಿ ಅವನ್ನ ಡಿಲೀಟ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ 30 ಮಿನಿಟಲ್ಲೂ ಕೂಡ ತೋರಿಸಿತ್ತು. ಓಕೆ, ಸೊ 15 ಮಿನಿಟ್ ತಗೊಂಡ 15 ಮಿನಿಟಲ್ಲಿ ಕೂಡ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ. 5 ಮಿನಿಟ್, ಓಕೆ, 1 ಸೆಕೆಂಡ್. ಓಕೆ, ಸೊ 5 ಮಿನಿಟಲ್ಲೂ ಕೂಡ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದೆ ಆ್ಯಂಡ್ 1 ಮಿನಿಟಲ್ಲೂ ಕೂಡ ಇದು ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡುತ್ತೆ. ಬಟ್ ಮ್ಯಾನುವಲಿ ಡ್ರಾ ಮಾಡಿದರೆ ನಿಮಗೆ ಕೂಡ ಪ್ರೈಸ್ ನಾಲೆಜ್ ಬರುತ್ತೆ, ಯಾವ ಕಡೆ ಮೂವ್ಮೆಂಟ್ ಆಗುತ್ತೆ ಇಲ್ಲ ಅಂತ ಹೇಳಿದರೆ. ಮ್ಯಾನುವಲ್ ಆಗ್ತಾ ಇಲ್ಲ, ನಿಮಗೆ ಈಸಿಯಾಗಿ ಬೇಕು ಅನ್ನೋದಾದರೆ, ಓಕೆ, ಸೊ ನಿಮಗೆ ಈಸಿಯಾಗಿ ಬೇಕು ಅನ್ನೋದಾದರೆ ನೀವು ಇದನ್ನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನು ನಿಮ್ಗೆ ಮಾಡ್ತೀನಿ. ಓಕೆ, ಸೊ ಈಸಿಯಾಗಿ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡೈನಾಮಿಕ್ ಏನಿದೆ, ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಒಂದು ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಟ್ಟಿದೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಹೇಗೆ ಡ್ರಾ ಮಾಡೋದು, ಯಾವೊಂದು ಟೈಪ್ ಫ್ರೇಮಲ್ಲಿ ನೀವು ಡ್ರಾ ಮಾಡಿದರೆ ಬೆಸ್ಟು ಅಂತ ಹೇಳಿ ಇನ್ನೂ ಕ್ಲಿಯರಾಗಿ ನನಗೆ ತಿಳಿಸ್ಬೇಕಾದ್ರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಆ ಒಂದು ಟೈಮ್ ಫ್ರೇಮಲ್ಲಿ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಓಕೆ, ಸೊ ಮೊದಲದಾಗಿ ನಾನು 30 ಮಿನಿಟ್ ಟೈಮ್ ಫ್ರೇಮ್ ಇಟ್ಕೊಂಡು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿದರೆ, ಓಕೆ, ಸೊ ಒಂದು ವೇಳೆ 30 ಮಿನಿಟಲ್ಲಿ ನಾನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿದರೆ ಇದು ನನಗೆ ಯೂಸ್ ಆಗೋದು ಬಂದುಬಿಟ್ಟು 15 ಮಿನಿಟಲ್ಲಿ ಯೂಸ್ ಆಗುತ್ತೆ. ಓಕೆ, ಒಂದು ವೇಳೆ ನಾನು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿದ್ರೆ ಇದನ್ನು ಬಂದುಬಿಟ್ಟು ನಾನು 5 ಮಿನಿಟಲ್ಲಿ ಯೂಸ್ ಮಾಡ್ಕೋಬೋದು ಆ್ಯಂಡ್ 3 ಮಿನಿಟಲ್ಲೂ ಕೂಡ ಇದನ್ನು ನಾನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಹಾಗಾಗಿ ನೀವು ಯಾವೊಂದು ಟೈಮ್ ಫ್ರೇಮಲ್ಲಿ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡ್ತೀರಾ, ಆ ಒಂದು ಟೈಮ್ ಫ್ರೇಮಲ್ಲಿ ಅದನ್ನು ಅಪ್ಲೈ ಮಾಡ್ತಿದ್ದೀರಾ,
ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಒಂದು ವೇಳೆ ನಾನು 30 ಮಿನಿಟ್ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿ ಅದನ್ನು 5 ಮಿನಿಟಲ್ಲಿ ಅಪ್ಲೈ ಮಾಡಲಿಕ್ಕೆ ಹೋದರೆ ಸೊ ಆಲ್ರೆಡಿ ಪ್ರೈಸ್ ಬಹಳಷ್ಟು ಮೂವ್ಮೆಂಟ್ ಆಗಿರುತ್ತೆ, ಇಲ್ಲಾಂದರೆ ಮೂವ್ಮೆಂಟ್ ಆಗಿಂತ ಮುಂಚೆನೇ ನಮಗೆ ಇಂಡಿಕೇಟ್ ಕೊಟ್ಟಿರುತ್ತೆ. ಸೊ ಹಾಗಾಗಿ 30 ಮಿನಿಟಲ್ಲಿ ನೀವು ಏನಾದರೂ ಡ್ರಾ ಮಾಡ್ತಿದ್ದೀನಿ ಅನ್ನೋದಾದರೆ ಒನ್ಲಿ ಅದನ್ನು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಒಂದು ವೇಳೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀವು ಡ್ರಾ ಮಾಡ್ತೀನಿ ಅನ್ನೋದಾದರೆ ಅದನ್ನು 5 ಮಿನಿಟ್ ಟು 3 ಮಿನಿಟಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಒಂದು ವೇಳೆ ನೀವು ಸ್ಕಾಲ್ಪರ್ ಆಗಿದ್ದೀರಾ 1 ಮಿನಿಟಲ್ಲಿ ಟ್ರೇಡ್ ಮಾಡ್ತಿದ್ದೀನಿ ಅನ್ನೋದ್ರೆ 3 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನಿದೆಯಲ್ಲ ಅದನ್ನು ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಬೋದು. ಓಕೆ, ಸೊ ಇದು ಇವತ್ತಿನ ವಿಡಿಯೋ ಆಗಿದೆ. ಓಕೆ, ಸೊ ಕ್ಲಿಯರ್ ಆಗಿ ಪಿಕ್ಚರ್ ಸಿಕ್ಕಿದೆ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ಹೇಳಿ. ಒಂದು ವೇಳೆ ಇನ್ನೂವರೆಗೂ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ಏನೇ ಇಶ್ಯೂಸ್ ಇದ್ರೂ ಅರ್ಥ ಆಗ್ತಿಲ್ಲ ಅನ್ನೋದ್ರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತವಾಗೂ ನಾನು ನಿಮಗೆ ಟ್ರೈ ಮಾಡ್ತೀನಿ ನಿಮಗೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡಲಿಕ್ಕೆ. ಸೊ ಯಾರೆಲ್ಲ ನಮ್ಮ ಈ ಒಂದು ಫ್ಯಾಕ್ಟ್ ಬಾಸ್ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಕಂಪ್ಲೀಟಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಮಾಹಿತಿ ಇದೆ ಅಲ್ವಾ, ಸೊ ಅದನ್ನು ಕನ್ನಡದಲ್ಲಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನೀವು ಪಡ್ಕೋಬೋದು. ಓಕೆ, ಸೊ ಯಾರೆಲ್ಲ ಇನ್ನೂ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಲ್ಲ ಅನ್ನೋದಾದರೆ ಓಕೆ, ಸೊ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತೀನಿ ಅನ್ನೋದಾದರೆ ಧನ್ ಚೆನ್ನಾಗಿದೆ, ಯಾಕಂದರೆ ಅಲ್ಲಿ ಟ್ರೇಡಿಂಗ್ ವ್ಯೂ ಕೂಡ ನಮಗೆ ಫ್ರೀಯಾಗಿ ಸಿಗುತ್ತೆ. ಓಕೆನಾ, ಸೊ ಅಷ್ಟೇ ಅಲ್ಲದೆ ಇಲ್ಲ ಸರ್ ಬೇರೆ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡೋದಾದರೆ ನಂಬರ್ 1 ಬ್ರೋಕರ್ ಯೂಸ್ ಮಾಡ್ತೀನಿ ಅನ್ನೋದಾದರೆ ಜರೋದದು ಕೂಡ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಸೊ ಅಲ್ಲಿಂದನೂ ಕೂಡ ನೀವು ಜಾಯಿನ್ ಆಗ್ಬೋದು, ಅಂದರೆ ಅಲ್ಲಿಂದನೂ ಕೂಡ ನೀವು ಅಕೌಂಟ್ನ ಓಪನ್ ಮಾಡ್ಬೋದು. ಓಕೆ, ಸೊ ಇದು ಇವತ್ತಿನ ವಿಡಿಯೋ ಆಗಿದೆ ಸ್ನೇಹಿತರೆ. ಧನ್ಯವಾದ ನಿಮ್ಮೆಲ್ಲ ಪ್ರೀತಿಗೆ. ಶುಭ ದಿನ.